ನೀವು ನಂಬ್ತಾರೆ ಬಿಡ್ತಾರೆ, ಬಿಸ್ಮಿಲ್ಲಾ ಖಾನ್ ಅಂತೇಳಿ ಬಂದರು ಸನಾದ್ಯಪ್ಪಣ್ಣದಲ್ಲಿ. ನಾವು ಇದೀವಿ ಅಲ್ಲಿ, ಅವ್ರು ನೋಡ್ಕೊಂತ ಹೋಗಿದ್ವಿ. ನಾನು ಇನ್ನೂ ಕಂಪ್ನಿ ಕೆಲಸ ಮಾಡ್ತಾಯಿದ್ದಿಲ್ಲ, ಪ್ರಸಾದ್ ಲ್ಯಾಬ್ನಲ್ಲಿ, ಪ್ರಸಾದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗ್ತದೆ. ಫಸ್ಟ್ ಹೋಗಿ ಅಣ್ಣವ್ರು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರು. ಇರೋ ಮ್ಯೂಸಿಷಿಯನ್ ಎಲ್ಲ ಹೋಗಿ ನಮಸ್ಕಾರ ಮಾಡಿದ್ರು. ಆಮೇಲೆ ನೋಡಿ, ಅವ್ರು ಮುಸ್ಲಿಮ್ ಅಂತ ಹೇಳ್ಬಿಟ್ಟು ಇವ್ರು ತಿರಸ್ಕರಿಸಲಿಲ್ಲ. ಕಾರ್ಗಿಲ್ ಯುದ್ಧ ನಡೀತು, 5 ಲಕ್ಷ ಡೊನೇಷನ್ PM ಫಂಡ್ ಅಂತ ಕೊಟ್ಟರು. ತಮಿಳ್ನಾಡಿಗೆ ಇದು ಬಂತು, ಸೈಕ್ಲೋನ್ ಬಂತು, ತುಂಬ ಜನ ಸತ್ತೋದ್ರು ಒಂದು ಸಲ ಡಿಸೆಂಬರ್ನಲ್ಲಿ. 5 ಲಕ್ಷ CM ಫಂಡ್ ಅಂತ ಕೊಟ್ಟರು. ಮಹಾರಾಷ್ಟ್ರದಲ್ಲಿ ಇಡೀ ಒಂದು ಊರೇ ಭೂಕಂಪ ಆಗೋಯಿತು, ಅವಾಗ 5 ಲಕ್ಷ ರೂಪಾಯಿ ಕೊಟ್ಟರು. ಅವ್ರು ಎಲ್ಲಿ TVಗೆ ಕೇಳಿದ್ರೆ ಪೇಪರ್ಗೂ ಹಾಕ್ಸಲಿಲ್ಲ. ಅವ್ರು ಹೇಳ್ತಿದ್ರು ನಂದು ಎಲ್ಲಿ ಹಾಕ್ಬೇಡಿ ಅಂತರು. ಅದಲ್ಲದೆ ಇನ್ನೊಂದು, ಅವರು ಕೆಲವು ಬ್ಲೈಂಡ್ ಅಸೋಸಿಯೇಷನ್ಗಳಿದ್ದಾವೆ ನಮ್ಮ ಕರ್ನಾಟಕ, ಇಲ್ಲೇ ಬೆಂಗಳೂರಿನಲ್ಲಿ. ತಾವು ಆಡಿದ ಹಾಡು ಅದಕ್ಕೆ ಹೋಗ್ತಾಯಿತ್ತು ದುಡ್ಡು. ಇದನ್ನು ಯಾರಿಗೂ ಗೊತ್ತಿಲ್ಲ ಒಳಗಡೆ. ಏನಿದೆ, ಯಾಕೆ ಅವಾರ್ಡ್ ಬರ್ತವೆ, ಯಾಕೆ ಪ್ರಶಸ್ತಿ ಬರ್ತವೆ, ನಾನು ಏನು ಸಾಧನೆ ಮಾಡಿದ್ದೀನಿ ಅಂತಿದ್ರು ಅವರು. ಕುಗ್ತಾ ಇದ್ರೆ ಅವ್ರು ಹಿಗ್ತಾ ಇದ್ದಿಲ್ಲ. ಸೊ ಒಂದು ಆಸೆ ಇತ್ತು, ಅದು ಆಸೆ ನೆರವೇರಲ್ಲ. ಅದಕ್ಕೆ ಅವ್ರೊಂದು ಮಾತು ಹೇಳೋರು ಅವಾಗಲೂ, ಇಲ್ಲ ನಾವು ಯಾವುದು ಆಸೆ ಪಟ್ಟು ತುಂಬದ್ರ ಮೇಲೆ ನಾವು ಪ್ರೀತಿ ಜಾಸ್ತಿ ಆಸೆ ಇಟ್ಟರೆ ದೂರ ಹೋಗುತ್ತಂತೆ, ಸಿಗಲ್ಲಂತೆ. ಯಾವುದು ಬೇಡಪ್ಪ ಇದ್ರ ಸಾಹಸ ಅಂದ್ರೆ ಅದು ನಮ್ಮ ಹಿಂದಿರ್ತಂತೆ. ಇದು ಅವರ ಅನುಭವದ ಮಾತು ಹೇಳಿದ್ದು. ನಾನ್ ವೆಜ್ ಊಟ ಮಾಡಿದಾಗ ರಾತ್ರಿ 8, ಅವ್ರು ಡೈಲಿ ಡೇ ಟೈಮ್ನ ಸಿಗರೇಟ್ ಸೇರ್ತಿಲ್ಲ, ಮನೆಗೆ ಸೇರ್ತಿದ್ದಿಲ್ಲ ಸಿಗರೇಟು. 8 ಗಂಟೆ ಆದ ಊಟ ಮಾಡ್ತಾಯಿದ್ರು. ಊಟ ಮಾಡಿದ್ಮೇಲೆ ನಾನಾಗಲಿ, ಹೊನ್ನವಳ್ಳಿ ಕೃಷ್ಣ ಆಗಲಿ, MS ರಾಜಶೇಖರ್ ಆಗಲಿ, ಯಾರಾದರೂ ಒಬ್ಬರು ಇದ್ದರೆ ನಾವು ಒಂದು ಸಿಗರೇಟ್ ಕೊಡ್ತಾಯಿದ್ರು ಅಕ್ಕವರು. ಒಂದು ಮ್ಯಾಚ್ ಬಾಕ್ಸ್ ಇಟ್ಕೊಂಡು ಪಾಕೆಟ್ನ ಇಟ್ಕೊಂಡು ಹೋಗ್ತಾಯಿದ್ವಿ. ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿ ಮೈದಾನ ಇತ್ತು ಮದ್ರಾಸಿನಲ್ಲಿ. ಆ ಮೈದಾನದಲ್ಲಿ ಯಾರು ಗೊತ್ತಿಲ್ಲದಂಗೆ ಹಿಂದ್ಗಡೆ ಹೋಗಿ ಪಬ್ಲಿಕ್ಕು ಗೊತ್ತಾಗ್ಬಾರ್ದು ಒಂದು ಸಿಗರೇಟ್ ಸೇರ್ತಾನೆ, ಅದಿತ್ತು. ನನ್ನ ಹೆಸರು ಆದಿತ್ಯ ಚಿಕ್ಕಣ್ಣ ಅಂತ. ಬಳ್ಳಾರಿ ಡಿಸ್ಟಿಕ್ಕು ಕಂಪ್ಲಿ ಹತ್ರ ಒಂದು ಹಳ್ಳಿ, ಸಣ್ಣಾಪುರ ಗ್ರಾಮ. ನಾನು 1969 ಸಿನಿಮಾ ಹುಚ್ಚಿಡ್ಕೊಂಡು ಮದ್ರಾಸಿಗೆ ಹೋದೆ. ಅಲ್ಲಿ ಸಿನಿಮಾದಲ್ಲಿ ಸೇರಬೇಕಂತೇಳಿ ಕೆಲವಾರು ಕಂಪ್ನಿಗಳು ಸುತ್ತಿದೆ, ಸಿಗಲಿಲ್ಲ. ಆಮೇಲೆ ರಾಜಶೇಖರ್ ಅವ್ರ ಮನೆಗಿದ್ದೆ. ಅಲ್ಲಿಂದ ಹೊನ್ನವಳ್ಳಿ ಕೃಷ್ಣವ್ರ ಪರಿಚಯ ಆಯಿತು. ಸೊ ಅವ್ರ ಅಣ್ಣವ್ರ ಕಂಪ್ನಿಗೆ ಹೋದರು. ನಾನು ಶ್ರೀರಾಮ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ನಿಗೆ ಹೋದೆ. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಟ್ರೈನಿಂಗ್ ತೊಗೊಂಡು ಅಲ್ಲಿಂದ ಅಣ್ಣವ್ರ ಕಂಪ್ನಿಗೆ ಬಂದೆ. ರವಿಚಂದ್ರ, ವಸಂತಗೀತ, ಹಾವಿನಡೆ, ನೀನನ್ನ ಗೆಲ್ಲಾರೆ, ಕಾಳಿದಾಸ, ಪ್ರಹ್ಲಾದ, ಅಪೂರ್ವ ಸಂಗಮ, ಆಲೂಜೇನು, ಅದೇ ಕಣ್ಣು, ಈ ಥರ ಸುಮಾರು ಪಿಕ್ಚರ್ಗೆ ಅಸಿಸ್ಟೆಂಟು ಅಸೋಸಿಯೇಟಾಗಿ ವರ್ಕ್ ಮಾಡಿ ಅಲ್ಲಿಂದ ಹೊರಗಡೆ ಬಂದು ನಾನು ಚಿತ್ರ ನಿರ್ದೇಶಕನಾದ. ಇಡೀ ಚಿತ್ರರಂಗ ಆಗಲಿ, ಭಾರತ ಚಿತ್ರರಂಗ ತಿಳ್ಕೊಂಡು ಹೊರದೇಶದ ನಮಗೆ ಗೊತ್ತಿಲ್ಲ ಅಷ್ಟೊಂದು. ಹಾಡಾಡೋದು ಎಲ್ಲ ಪಾತ್ರಗಳನ್ನು ಅನುಭವಿಸಿದ್ದಾರೆ ಅವರು. ಇಂಥ ಪಾತ್ರ ಮಾಡಿಲ್ಲ ಅಂತಿಲ್ಲ. ಆವಾಗಲೇ 28, 20, 30, 32 ವರ್ಷ ಇರಬೇಕು. ಆವಾಗಲೇ ಕುಲವಧು ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ. ಅಪ್ಪ, ಮಗ, ಮೊಮ್ಮಗ ಮಾಡಿದ್ದಾರೆ ಅವರು. ಆದರೆ ನಿಮ್ಗೆ ಯಾರಿಗೂ ಏನು ನೋಡಿರ, ಆ ಸಿನಿಮಾ ನೋಡಿದ್ರೇನೋ ಗೊತ್ತಿಲ್ಲ, ಅದು ನೋಡಿದರೆ ನಿಮಗೇನು ಅನಿಸಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ. ಆ ಥರ ಕಲಾಪುತ್ರ ಆತ, ಕಲಾದೇವಿ ಪುತ್ರ ಅಂತ ಅನಿಸ್ತತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈಗ ನಾವು ಅಂಥ ಮಹನೀಯರನ್ನ ಏನಂತ ಕರಿಬೋದು ಅಂದರೆ, ಒಂದು ಸಂತರು, ಶರಣರು, ಚಿಂತಕರು, ಆಧ್ಯಾತ್ಮಿಕ ಗುರುಗಳು, ಇಲ್ಲ ಈ ಭೂಲೋಕಕ್ಕೆ ಬಂದು ಏನೋ ತನ್ನದೊಂದು ಇದು ಬಿಟ್ಟು ಹೋಗೋಕ್ಕೆ ಬಂದಿದ್ದಾರೆ ಆ ಕಲೆ. ಈ ಶಾಪಗ್ರಸ್ತ ಗಂಧರ್ವ ಲೋಕದಿಂದ ಬಂದವರಂತಲೂ ಹೇಳಿದ್ದಾರೆ ಅಣ್ಣವ್ರಿಗೆ. ಸುನಿಲ್ ದತ್ ಗುರುಗಳೊಬ್ಬರು ಹೇಳಿದ್ದಾರೆ. ಸೊ ಹಾಗಾಗಿ ಅಂಥ ಒಂದು ಭಾವನೆಗಳೇ ಉಳ್ಳವರು, ದೈವಾಂಶ ಸಂಭೂತ ಅಂತ ಹೇಳ್ತಾರೆ. ಅದು ಇರ್ಬೋದು ಅಂತ ಅನಿಸ್ತದೆ ನಮಗೆ. ಯಾಕಂದರೆ ಅವರಲ್ಲಿ ಯಾರನ್ನೂ ದ್ವೇಷಿಸ್ತಿದ್ದಿಲ್ಲ. ಎಲ್ಲರನ್ನೂ ಅವ್ರ ಶತ್ರುಗಳು ಬಂದರೂ ಕೂಡ ಅವ್ರ ಪ್ರೀತಿಯಿಂದ ಕಾಣ್ತಾಯಿದ್ರು. ಆಮೇಲೆ ಅವ್ರಿಗೆ ಏನಪ್ಪ ಅಂದರೆ ಒಂದೇ ಒಂದು ಸಿನಿಮಾದಲ್ಲಿ ಸಮಾಜಕ್ಕೊಂದು ಏನಾದ್ರು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು, ನಾವು ಏನೋ ಒಂದು ಸಿನಿಮಾ ಮಾಡ್ತೀವಿ, ಏನೋ ಒಂದು ಶೋಕಿಂಗ್ ಮಾಡ್ತೀವಿ ಅನ್ನೋ ಭಾವನೆ ಇದ್ದಿಲ್ಲ ಅವ್ರಿಗೆ. ಅವ್ರಿಗೆ ಕತೆ ಓಕೆ ಆಗಲಾರ್ದೆ ಮುಂದಕ್ಕೆ ಹೋಗ್ತಾ ಇದ್ದಿಲ್ಲ. ಕತೆ 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 ಸಿನಿಮಾ ಚಿಂತೆ ಬಿಟ್ಟರೆ ಬೇರೆ ಇನ್ನೊಂದು ಚಿಂತೆ ಇಲ್ಲ ಅವ್ರಿಗೆ. ಹಣದ ವಿಷಯ ಗೊತ್ತಿಲ್ಲ, ಮತ್ತು ಮನೆ ವ್ಯವಹಾರಗಳು ಗೊತ್ತಿಲ್ಲ, ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಿಲ್ಲ, ಮಕ್ಕಳು ಏನು ಓದ್ತಾರಂತ ಗೊತ್ತಿಲ್ಲ. ಬರೀ ಸಿನಿಮಾ 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 ಸಿನಿಮಾ
ದುಡಿಬೇಕು, ಸೇವೆ ಮಾಡಬೇಕು ಕಲಾದೇವಿದು. ಅಷ್ಟು ಬಿಟ್ಟರೆ ಇನ್ನೊಂದು ಇದ್ದಿಲ್ಲ ಅವ್ರಿಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಅವ್ರ ಹತ್ತಿರದಲ್ಲಿದ್ದರಿಂದ ಅವರು ಕೆಲವೊಂದು ವಿಷಯಗಳು ಹೇಳೋರು. ನಾವೇನೋ ಬಂದಿದ್ವಿ ಇಲ್ಲಿ, ನಮಗೇನೋ ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಸಾಕು, ಇದರಲ್ಲೇ ತೃಪ್ತಿ ಪಡೋಣ ನಾವು, ಅತೃಪ್ತಿ ಬೇಡ ಅಂತ ಹೇಳ್ತಿದ್ರು ಅವರು. ತುಂಬ ಆಸೆ ಬೇಡ, ನಾವು ಯಾವುದೋ ಹುಡ್ಕೊಂಡು ಹೋಗಬಾರ್ದು, ಹಾಗಾಗಿ ಹುಡ್ಕೊಂಬಂದಿದ್ದು ಶಾಶ್ವತ ಅಂತ ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು. ಅದಕ್ಕೆ ನನಗೆ ಯಾವುದಾದ್ರು ಪ್ರಶಸ್ತಿ ಬಂತು, ಏನೋ ಒಂದು ಪಿಕ್ಚರ್ 25 ವಾರ ಹೋಯ್ತು ಅಂದರೆ ಅವರು ತುಂಬ ಎಕ್ಸಾಕ್ಟ್ ಆಗ್ತಾಯಿದ್ದಿಲ್ಲ, ಕುಗ್ತಾಯಿದ್ರು. ನಾನು ಅಂಥದ್ದು ಮಾಡಿದ್ದೀನಿ, ಆಮೇಲೆ ನಾನು ಕಲಿಯೋದು ಭಾಳ ಇದೆ, ನನಗೇನು ಗೊತ್ತಿಲ್ಲ, ನನ್ನ ಯಾಕೆ ಜನ ಹಿಂಗೆ ಹೊಗಳ್ತಾರೆ ಅಂತೇಳಿ ಒಬ್ಬರೇ ಒಂದು ಮೂಲೆ ಕುಂತ್ಕೊಂಡು ಹಿಂಗೆ ಯೋಚನೆ ಮಾಡಿದೆ. ಅವ್ರ ಅಪ್ಪಾಜಿದು ಒಂದು ಫೋಟೋ ಇತ್ತಲ್ಲಿ ಮದ್ರಾಸ್ ಮನೆಯಲ್ಲಿ ಫಸ್ಟ್ ಫ್ಲೋರ್ನಲ್ಲಿ. ಅಲ್ಲೋಗಿ ಕೂತ್ಕೊಂಡು ಹಿಂಗೆ ದೃಷ್ಟಿಸಿ ಅವ್ರ ಅಪ್ಪನ ನೋಡ್ಕೊಂತ ಕುಂದ್ರೋರು. ಅವ್ರಿಗೆ ಅಷ್ಟು ಭಯ ಇತ್ತು. ನಿಮ್ಮ ವೃತ್ತಿನ ಪ್ರಾಮಾಣಿಕವಾಗಿ ಮಾಡಿರಿ, ನಿಜವಾಗಿ ಅದು ಉನ್ನತ ಮಟ್ಟದ. ಸರ್, ನಾನು 6ನೇ ಕ್ಲಾಸ್ 3 ವರ್ಷ ಫೇಲ್ ಆಗಿದ್ದೀನಿ. ಇವತ್ತು 9 ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೀನಿ. ನಂದು ಯಾವ ಪಿಕ್ಚರು ಯಾವ ನನ್ನ ಕಚಡ ಡೈರೆಕ್ಟರ್ ಅಂತ ಹೇಳಿಲ್ಲ. ಈಗ ಹೆಂಗೆ ಬಂತು? ನಮ್ಮ ಶ್ರಮ ಅದು, ನಮ್ಮ ಶ್ರದ್ಧೆ. ಅಣ್ಣವ್ರ ಹತ್ರ ಅದಿತ್ತು, ಆ ಶ್ರಮ ಶ್ರದ್ಧೆ ಇತ್ತು, ಭಯ ಭಕ್ತಿ ಇತ್ತು. ಎರಡರಿಂದನೇ ಅವ್ರು ಅಷ್ಟು ಇರೋದ್ರಿಂದ ಅವರು ಆ ಲೆವೆಲ್ಗೆ ಬಂದರು, ಉನ್ನತ ಮಟ್ಟಕ್ಕೆ. ಹಾಗೆ ನಾವು ಅವ್ರನ್ನ ಆ ಥರ ದೂರೋದಕ್ಕಿಂತ ಅವರು ಅದು ಋಣಯೋಗ ಹೋದ ಜನ್ಮದಲ್ಲಿ ಕೇಳ್ಕೊಂಬಂದಿರ್ಬೋದು. ಯಾವುದೋ ಜನ್ಮದಲ್ಲಿ ಅವ್ರು ಮಾಡಿದ ಪಾಪ ಪುಣ್ಯದ ಫಲ ಇಲ್ಲಿರ್ತತೆ. ನಾವೇನೋ ಮಾಡಿಬಿಟ್ಟೆ ನಾವು ಇನ್ನೊಬ್ಬರ ಮೇಲೆ ದೂಷಿಸೋದಲ್ಲ ಅದು. ಆಮೇಲೆ ಯಾವತ್ತೂ ಇನ್ನೊಬ್ರಿಗೆ ಸರಿಸಾಟಿಯಾಗಿ, ಈಗ IIT ಆಗಲಿ ಅಥವಾ ಯಾವುದೋ ಒಂದು ಎಕ್ಸಾಮ್ ಬರೆದ್ರೆ ಯಾರಿಗೋ ಒಬ್ರಿಗೆ ಹೋಗೇ ಇರ್ತದು, ಎಲ್ಲರಿಗೂ ಇರಲ್ವಲ್ಲ. ಎಷ್ಟು ಜನ ಬರೆದಿರ್ತಾರೆ ಹಂಗಾದ್ರೆ? ಸೊ ಹಾಗಾಗಿ ನಾವು ಅದು ಅತೃಪ್ತಿ ಪಡೋದು, ಅದೇ ಅತೃಪ್ತಿ ಅನ್ನೋದು. ತೃಪ್ತಿ ಇರಬೇಕು. ಏನು ಕೊಟ್ಟಿದ್ದಾನೆ? ಈಗ ಏನಿಲ್ಲ, ನಿರ್ಗತಿಕರಿಗಿಂತ ನಾವು ಚೆನ್ನಾಗಿದ್ದೀವಾ, ಅದು ತೃಪ್ತಿ ಪಡ್ರಿ. ಯಾವುದೇ ಆಗಲಿ, ಸಿನಿಮಾ ನಾಟ್ ಓನ್ಲಿ ಸಿನಿಮಾ. ಅದು ಇನ್ನೊಂದು ಹೇಳ್ತಾರೆ, ಅಣ್ಣವ್ರು ಹೇಳ್ತಿದ್ರು ಯಾವಾಗಲೂ, ನೀನು ಯಾವುದೇ ರಂಗದಲ್ಲಿ ಇರು, ನಿನ್ನ ಅಂತರಂಗ ಶುದ್ಧವಾಗಿರಲಿ ಅಂತಿದ್ರು. ಎಂಥ ಒಂದು ಸಿದ್ಧಾಂತ ಸರ್ ಅವ್ರದ್ದು. ಅವರು 3ನೇ ಕ್ಲಾಸ್ ಓದಿದವರಂತೆ. ಬಟ್ ನಿಜವಾಗಿ ಸರ್, ನಾವು ಅಲ್ಲಿ ಹೋದ್ಮೇಲೆ ಕೆಲವು ವಿಷಯಗಳು ತಿಳ್ಕೊಂಡ್ವಿ, ಅವ್ರ ನಡೆನುಡಿ ತಿಳ್ಕೊಂಡ್ವಿ, ಅವ್ರ ಭಾವನೆಗಳು ತಿಳ್ಕೊಂಡ್ವಿ. ಚಿಕ್ಕಣ್ಣವರೇ, ಇವತ್ತು ಏನು ಸೀನು, ಎಷ್ಟು ಪ್ರೀತಿಯಿಂದ ಕಾಣ್ತಿದ್ರು ಸರ್. ಅವ್ರಿರೋ ಬರೀಲಿ, ಅದೇನು ರೀ ಅದು ಓದ್ರಿ ಅಂತ ಹೇಳ್ಬೋದಿತ್ತು. ಅವರು ಹಂಗೆ ಮಾತಾಡಲಿಲ್ಲ. ಯಾರು ಒಬ್ಬ ಕಾಪಿ ಕೊಡೋ ಹುಡುಗನಿಗೆ ಸಹಿತ ಅವ್ರ ಹೆಸರು ಗೊತ್ತಿಲ್ಲ, ಈ ಅಪ್ಪಾಜಿ ನನಗೊಂಚೂರು ಟೀ ಕೊಡ್ತೀರಾ, ಕೊಡು ಅಂತ ಆರ್ಡರ್ ಮಾಡಿಲ್ಲ ಅವರು. ಅಂಥ ಭಾವನೆ ಉಳ್ಳವರು ಅವರು. ಅದಕ್ಕೆ ಆ ತಾಯಿ, ಆ ದೇವಿ ಅವ್ರನ್ನ, ಆ ಕಲಾದೇವಿ ಅಲ್ಲಿಗೆ ಎತ್ಕೊಂಡು ಹೋದರು. ಸೂರ್ಯಚಂದ್ರ ಮಾತ್ರ ಶಾಶ್ವತ, ಗಾಳಿ ನೀರು ಬೆಳಕು ಶಾಶ್ವತ, ಮಿಕ್ಕಿದ್ದು ಬರ್ತಾಯಿರ್ತಾವೆ ಹೋಗ್ತಾ ಇರ್ತವೆ ಅಷ್ಟೇ. ಇಲ್ಲಿ ನಾವು ಅವರಿದ್ರೆ ಹಿಂಗಿರ್ತಿತ್ತು, ಇವರಿದ್ರೆ ಹಂಗಿರ್ತಿತ್ತು, ಅದೆಲ್ಲ. ಕಲಾವಿದರು ಇದ್ದಾರೆ, ಈಗ ಒಳ್ಳೊಳ್ಳೆ ಕಲಾವಿದರು ನೋಡಿ. ನಮ್ಮ ತೊಗೊಳ್ಳಿ, ದರ್ಶನ್ ಅವ್ರು ತೊಗೊಳ್ಳಿ, ನಮ್ಮ ಇಂಡಿಯನ್ ಲೆವೆಲ್, ಪ್ಯಾನ್ ಇಂಡಿಯಾ ಲೆವೆಲ್ಗೆ ಇದ್ದಾರಲ್ಲ. ನಮ್ಮ ಶಿವಣ್ಣನ ತೊಗೊಳ್ಳಿ, 100 ಪಿಕ್ಚರ್ ಮೇಲೆ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು? ಯೋಗ ವಿಷಯನ ಹೇಳಿದ್ರಿ. ಈಗ ಬರೋ ನಟರುಗಳು ಯಾಕೆ ಅಣ್ಣವ್ರ ಲೆವೆಲ್ಗೆ ಬರಲಿಲ್ಲ, ಯಾಕೆ ಹಿಂಗೆ ನಡ್ಕೊಳ್ಳಿಲ್ಲ ಅಂಥೇಳಿ. ಅವರ ನಡೆ ನುಡಿ ಅವ್ರನ್ನ ಆ ಲೆವೆಲ್ಗೆ ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ. ಅದಕ್ಕೆ ನುಡಿದಂತೆ ನಡೆ, ನಡೆದಂತೆ ನುಡಿ ಅಂತಾರೆ. ಜೀವನದಲ್ಲಿ ಯಾವತ್ತೂ ನಾವು ಹೇಳೋದೊಂದು, ಮಾತಾಡೋದೊಂದು, ಇನ್ನೊಂದು ಮಾಡಿ ತೋರಿಸೋದೊಂದು, ನಮ್ಮ ಒಳಗಡೆ ಇರೋದೊಂದು ಬೇರೆ ಆಗುತ್ತೆ. ಅದು ಶ್ರಮ ಶ್ರದ್ಧೆ ಇತ್ತು ಅವ್ರ ಹತ್ರ, ಅವರಿಬ್ಬರ ಹತ್ರನೂ ಇತ್ತು. ನನಗೆ ಅನ್ನಿಸ್ತದೆ, ನಾನು ಯಾಕಂದರೆ ಅಪ್ಪನ ಎತ್ಕೊಂಡು ತಿರುಗಾಡಿದವನು ಚಿಕ್ಕ ವಯಸ್ಸಲ್ಲಿ. ವಸಂತ ಗೀತ ಆಗ್ಬೋದು, ಭಕ್ತ ಪ್ರಹ್ಲಾದ, ಅದ್ರಾಗೆಲ್ಲ ಚಿಕ್ಕ ಮಗು ತಿರುಗಾಡಿದವನು. ಅಪ್ಪು ಬಗ್ಗೆನೂ ಗೊತ್ತು, ಅಣ್ಣವ್ರ ಬಗ್ಗೆನೂ ಗೊತ್ತು. ಅವರಲ್ಲಿ ಏನಿತ್ತಂದರೆ, ನಮ್ಮ ಅಪ್ಪು ಮೊದಲು ಕೋಪಿಸ್ಟ್ರು ಜಾಸ್ತಿ. ಅವರು ಯಾರನ್ನೂ ಕೇರ್ ಮಾಡ್ತಾಯಿದ್ದಿಲ್ಲ, ಅಂಥ ಕೋಪಿಸ್ಟ್ರು. ಆಮೇಲೆ ದೊಡ್ಡವರು ಆಗ್ತಾ ಜಾಸ್ತಿ ಅಣ್ಣವ್ರ ಜೊತೆಯಲ್ಲಿದ್ದರು ಅವರು. ಅಣ್ಣವ್ರ ಜೊತೆಲಿ ಇಟ್ಕೊಂಡು ಅಣ್ಣವ್ರು ಕೆಲವು ವಿಷಯಗಳು ಹೇಳಿರ್ಬೋದು ನೋಡಿ. ಅಹಂಕಾರ ರಹಿತವಾದ ದಾನ ಶ್ರೇಷ್ಠ ದಾನ ಅಂತ ಹೇಳ್ತಿದ್ರು ಅಣ್ಣವರು. ಅವ್ರು ದಾನ ಕೊಟ್ಟಿದ್ದು ಎಲ್ಲಿ ಹೇಳ್ಕೊಂಡಿದ್ದಿಲ್ಲ ಅವರು. ಅವ್ರು ಹೋದ್ಮೇಲೆ ಗೊತ್ತಾಯಿತು, ಉಸಿರು ಹೋದ್ಮೇಲೆ ಹೆಸರಿರ್ಬೇಕಂತಾರಲ್ಲ. ಯಾಕಂದರೆ ಅವ್ರು ನಾನು ದಾನ ಕೊಟ್ಟೆ ಅಂತ ಎಲ್ಲಿ ಹೇಳ್ಕೊಬೇಡಿ ಅಂತ ಹೇಳಿದರು. ಎಷ್ಟೋ ದೇವಸ್ಥಾನಗಳು ಕೊಟ್ಟಿದ್ದಾರೆ, ತಮಿಳ್ನಾಡಿನಲ್ಲಿ ಕೊಟ್ಟಿದ್ದಾರೆ, ಆಂಧ್ರದಲ್ಲಿ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಎಷ್ಟೋ ಜನ ಆಪ್ರೇಷನ್ ಕೊಟ್ಟಿದ್ದಾರೆ, ಎಷ್ಟೋ ಜನ ಎಜುಕೇಷನ್ ಇವರೇ ಕಟ್ಕೊಂಡು ಹೋಗಿದ್ದಾರೆ. ಹೊಸಪೇಟೆಯಲ್ಲಿ ಒಂದು ಸ್ಕೂಲ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗೆ ಅನುದಾನ ಕೊಟ್ಟಿದ್ದಾರೆ. ಆ ಮಕ್ಕಳದ್ದು ಏನಂತ ನೋಡಿದ್ದಾರೆ. ಅಲ್ಲಿ ಒಂದು ಪಾಯ್ಕಾನ್ ಇದ್ದೆಲ್ಲ, ಪಾಯ್ಕಾನ್ ಕಟ್ಸ್ಕೊಟ್ಟಿದ್ದಾರೆ, ಅಂದರೆ ಲೆಟ್ರಿನ್ದು. ಅಲ್ಲಿ ಯಾವತ್ತೂ ಹೇಳಿಲ್ಲ, ಯಾವ ಪೇಪರ್ಗೂ ಹೇಳಿಲ್ಲ, ಯಾವ ಟಿ ವಿಗೂ ಹೇಳಿಲ್ಲ ಅವರು. ಈ ಅಣ್ಣವರಲ್ಲ, ಅಪ್ಪು ಮಾಡಿರೋದು ಹೇಳಿದ್ದು ನಾನು. ಅಣ್ಣವ್ರು ಏನು ಮಾಡ್ತಿದ್ದಾನೆ, ನೀವು ಕೇಳಿದ್ದು ಕರೆಕ್ಟೇ. ಕಾರ್ಗಿಲ್ ಯುದ್ಧ ನಡೀತು, 5 ಲಕ್ಷ ಡೊನೇಷನ್ PM ಫಂಡ್ ಅಂತ ಕೊಟ್ಟರು. ತಮಿಳ್ನಾಡಿಗೆ ಇದು ಬಂತು, ಸೈಕ್ಲೋನ್ ಬಂತು, ತುಂಬ ಜನ ಸತ್ತೋದ್ರು ಒಂದು ಸಲ ಡಿಸೆಂಬರ್ನಲ್ಲಿ.
5 ಲಕ್ಷ CM ಫಂಡ್ ಅಂತ ಕೊಟ್ಟರು. ಮಹಾರಾಷ್ಟ್ರದಲ್ಲಿ ಇಡೀ ಒಂದು ಊರೇ ಭೂಕಂಪ ಆಗೋಯಿತು. ಅವಾಗ 5 ಲಕ್ಷ ರೂಪಾಯಿ ಕೊಟ್ಟರು. ಅವ್ರು ಎಲ್ಲಿ ಟಿ ವಿಗೆ ಕೇಳಿದ್ರೆ ಪೇಪರ್ಗೂ ಹಾಕ್ಸಲಿಲ್ಲ. ಅವ್ರು ಹೇಳ್ತಿದ್ರು ನಂದು ಎಲ್ಲಿ ಹಾಕಬೇಡಿ ಅಂತರು. ಅದಲ್ಲದೆ ಇನ್ನೊಂದು, ಅವರು ಕೆಲವು ಬ್ಲೈಂಡ್ ಅಸೋಸಿಯೇಷನ್ಗಳಿದ್ದಾವೆ ನಮ್ಮ ಕರ್ನಾಟಕ ಇಲ್ಲೇ ಬೆಂಗಳೂರಿನಲ್ಲಿ. ತಾವು ಹಾಡಿದ ಹಾಡು ಅದಕ್ಕೆ ಹೋಗ್ತಾಯಿತ್ತು ದುಡ್ಡು. ಇದನ್ನು ಯಾರಿಗೂ ಗೊತ್ತಿಲ್ಲ ಒಳಗಡೆ. ಯಾಕೆ ನಾನು ಆ ಸಂಸ್ಥೆಗಳಿಂದ ನಾನು ಇವತ್ತು ಅವ್ರ ಮನೆಗೆ ಹೋಗ್ತೀನಿ, ಬರ್ತಾಯಿರ್ತೀನಿ, ನಮ್ಗೆ ಗೊತ್ತಿತ್ತು. ಸೊ ಅವರು ಅದನ್ನು ಕೊಡ್ತಿದ್ರು. ಆಮೇಲೆ ಕೊಪ್ಪಳದಲ್ಲಿ ಗದಗಿನಲ್ಲಿ ಪುಟ್ಟರಾಜ ಗವಾಯಿಗಳದ್ದು ಆಶ್ರಮ ಇದೆ, ಪಂಚಾಕ್ಷರ ಗವಾಯಿಗಳದ್ದು. ಅವರಾದಮೇಲೆ ಪುಟ್ಟರಾಜ ಗವಾಯಿಗಳು. ಅಲ್ಲಿ ಏನಪ್ಪ ಅಂದರೆ ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಆಗಲಿ, ಕಣ್ಣಿಲ್ಲದವರಿಗೆ ಸಂಗೀತ ಹೇಳ್ಕೊಡೋದು. ಅವರೆಲ್ಲ ಆಕಾಶವಾಣಿಯಲ್ಲಿದ್ದಾರೆ. ಅಲ್ಲಿಗೆ 77ನೇ ಇಸ್ವಿಯಲ್ಲಿ ಮ್ಯೂಸಿಕಲ್ ನೈಟ್ ಮಾಡಿ ಆ ಕಾಲದಲ್ಲಿ 60,000ರಿಂದ 50,000 ರೂಪಾಯಿ ಬೆನಿಫಿಟ್ ಶೋ ಮಾಡಿಕೊಟ್ಟಿದ್ದಾರೆ. ಅವ್ರು ಎಲ್ಲಿ ಹೇಳ್ಕೊಂಡಿಲ್ಲ ಇದನ್ನು, ನಾನು ಹಂಗೆ ಮಾಡಿದ್ದೆ, ನಾನು ಹಿಂಗೆ ಮಾಡಿದ್ದೆ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ ಅವರು. ಬೇಜನ ಕ್ಲಬ್ಗಳು ಲೈನ್ಸ್ ಕ್ಲಬ್ಗಳು ಕೊಟ್ಟಿದ್ದಾರೆ. ಬೆಂಗಳೂರು ಪೊಲೀಸ್ನವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಇಷ್ಟು ಮಾಡಿ ಡಿಪಾಸಿಟ್ ಇಟ್ಟು ಅದ್ರಾಗ ಬರೋ ದುಡ್ಡು ಆಕ್ಸಿಡೆಂಟ್ ಆದರೆ ಸಸ್ಪೆಂಡ್ ಆದರೆ ಅವ್ರಿಗೆ ಕೊಡಿ ಅಂತೇಳಿ. ಸೊ ಹಾಗಾಗಿ ಮತ್ತು ಇಲ್ಲಿ ಚಿಕ್ಕಪೇಟೆಯಲ್ಲಿ ಹೋಗಿ ಚೀಲ ಹಿಡ್ಕೊಂಡು ಎಲ್ಲ ಅಂಗಡಿಗಳಿಗೆ ಹೋಗಿ ದುಡ್ಡು ಎತ್ತಿ ಅದನ್ನು ಗಂಟು ಮೂಟೆ ಕಟ್ಟಿ ಗೌರ್ಮೆಂಟಿಗೆ ಕಳಿಸಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟಿಗೆ ಚೇಂಬರ್ ಮುಖಾಂತರ. ಅವರು ಹೇಳ್ಕೊಂಡಿಲ್ಲ, ಅದು ಸೇಮ್ ಅಲ್ಲೇ ಬಂದಿರೋದು. ಸೊ ಹಾಗಾಗಿ ಅದಕ್ಕೆ ಹೇಳೋದು, ನಮ್ಮಲ್ಲಿ ಹೇಳ್ತಾರೆ ಅಹಂಕಾರ ರಹಿತ ದಾನ ಶ್ರೇಷ್ಠ ದಾನ ಅಂತ. ನಾವೇನಾದ್ರು ಒಂದು ಫ್ಯಾನ್ ಕೊಟ್ಟರೆ ದೇವಸ್ಥಾನದಲ್ಲಿ ರಂಗಪ್ಪ ಮಗ ಸೋಮಣ್ಣ ಲಿಂಗಣ್ಣ ಅಂತ ಹಾಕಿಸ್ತೀವಿ. ಅದೇ ನಿಂದ ನೀವು ಬರ್ಬೇಕಾದ್ರೆ ತಂದಿದ್ವಿ ನಾವು ಇಲ್ಲಿಗೆ, ಈ ಭೂಮಿ ಬರ್ಬೇಕಾದ್ರೆ ಏನಾದ್ರು ನಿನ್ನ ಆಸ್ತಿ ತಂದಿದ್ದ, ಅಂತಸ್ತು ತಂದಿದ್ದ, ಆ ಗಾಳಿ ನೀರು ಬೆಳಕು ಕೊಡೋಂಥ ಸೂರ್ಯದೇವನ ನಾವೇನಪ್ಪ ನಿನಗೆ ಬೆಳಕು ಕೊಟ್ಟಿದ್ದು ದುಡ್ಡು ಕೂಡ ಕೇಳಿದಾರ, ನಾನು ಕೊಟ್ಟಿದ್ದೀನಿ ಅಂತ ಏನಾರು ಹೇಳಿದಾರ? ಇವೆಲ್ಲ ತಪ್ಪು ಅರ್ಥಗಳು. ಇಲ್ಲ ಅವರು ಅವ್ರು ಏನು ಹೇಳ್ತಾರೆ ಅಂದರೆ, ಯಾರು ಮನಸ್ಸನ್ನು ವಹಿಸ್ಬೇಡ್ರಿ, ಗಲಾಟೆ ಮಾಡಬೇಡ್ರಿ, ಅದು ನನಗೆ ಇಷ್ಟ ಆಗಲ್ಲ. ನಿಜವಾದ ನನ್ನ ಅಭಿಮಾನಿಗಳಾದರೆ ಎಲ್ಲರನ್ನ ಪ್ರೀತಿಸಿ. ನಾವೆಲ್ಲ ಕಲಾವಿದರು, ಅದಕ್ಕೆ ಭಾಷೆ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ ಕಲಾವಿದರಿಗೆ. ಈಗ ಸಂಗೀತ ನೀವು ನಂಬ್ತಾರೆ ಬಿಡ್ತಾರೆ, ಬಿಸ್ಮಿಲ್ಲಾ ಖಾನ್ ಅಂತೇಳಿ ಬಂದರು ಸನಾದ್ಯಪ್ಪಣ್ಣದಲ್ಲಿ. ನಾವು ಇದೀವಿ ಅಲ್ಲಿ, ಅವ್ರು ನೋಡ್ಕೊಂತ ಹೋಗಿದ್ವಿ. ನಾನು ಇನ್ನೂ ಕಂಪ್ನಿ ಕೆಲಸ ಮಾಡ್ತಾಯಿದ್ದಿಲ್ಲ, ಪ್ರಸಾದ್ ಲ್ಯಾಬ್ನಲ್ಲಿ, ಪ್ರಸಾದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗ್ತದೆ. ಫಸ್ಟ್ ಹೋಗಿ ಅಣ್ಣವ್ರು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರು. ಇರೋ ಮ್ಯೂಸಿಷಿಯನ್ ಎಲ್ಲ ಹೋಗಿ ನಮಸ್ಕಾರ ಮಾಡಿದ್ರು. ಆಮೇಲೆ ನೋಡಿ, ಅವ್ರು ಮುಸ್ಲಿಮ್ ಅಂತ ಹೇಳ್ಬಿಟ್ಟು ಇವ್ರು ತಿರಸ್ಕರಿಸಲಿಲ್ಲ. ಸಂಗೀತ ಇದರಲ್ಲಿ ಅಮ್ಮ ಶಾರದಾಂಬ ಇದ್ದಾಳಲ್ಲ ಅವ್ರ ಹೃದಯದಲ್ಲಿ, ಆ ಭಾವನೆ ಇತ್ತು ಅವರಿಗೆ. ನಾನು ಶಾರದಮ್ಮನ ಪಾದ ಮುಟ್ಟು ನಮಸ್ಕಾರ ಮಾಡ್ತೀನಿ ಅನ್ಕೊಂಡ್ರೆ ಇರ್ಬೋದು ಅವರು. ಬಿಸ್ಮಿಲ್ಲಾ ಖಾನ್ಗೆ ಹೌದು, ಸನಾತಪ್ಪನಿಗೆ ಅವರೇ ತಾನೆ ಇದು ಚೆನ್ನಾಗಿ ಹೌದು. ಸೊ ಹಾಗಾಗಿ ಅವ್ರು ಹೇಳೋರು, ಈ ನೋಡಿರಿ ಕಲೆ ಸಾಹಿತ್ಯ ಸಂಗೀತ ಇದಕ್ಕೆ ಯಾವುದಕ್ಕೂ ಜಾತಿ ಮತ ಧರ್ಮ ಇಲ್ಲ. ಈಗ ಮಂತ್ರಾಲಯ ಮಹಾತ್ಮ ತಗೊಳ್ಳಿ, ಕನಕದಾಸ ತಗೊಳ್ಳಿ, ಇಮ್ಮಡಿ ಪುಲಿಕೇಶಿ ತಗೊಳ್ಳಿ, ಬಬ್ರುವನ ತಗೊಳ್ಳಿ, ಇಷ್ಟೇ ಬಾಂಡ್ ತಗೊಳ್ಳಿ, ಒಂದಕ್ಕೊಂದು ಡಿಫ್ರೆಂಟ್ ಅವರು. ಇದುವರೆಗೆ ಅದನ್ನೇ ಹೇಳಿದ್ದು ನಾನು, ಭಾರತದಲ್ಲಿ ಯಾವ ಹೀರೋಗೂ ಈ ಥರ ಚಾನ್ಸ್ ಸಿಕ್ಕಿಲ್ಲ. ಕೆಲವರು ನಮ್ಮಲ್ಲಿ ಏನಿದೆ ಅಂದರೆ, ಈಗ ನಾಗೇಶ್ವರರಾವ್ NT ರಾಮರಾವ್ ನಮ್ಮ ಆಂಧ್ರದಲ್ಲಿ, ಇವ್ರು ಮಾಡೋ ಕತೆಗಳು ಅವ್ರು ಮಾಡೋಕ್ಕಾಗ್ತಿಲ್ಲ, ಅವ್ರು ಮಾಡೋ ಕತೆಗಳು ಇವ್ರು ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಮ್ಯಾಚ್ ಆಗೋಲ್ಲ. ಡೈರೆಕ್ಟ್ರ್ ಡಿಸೈಡ್ ಅದು, ಡೈರೆಕ್ಟ್ರೇ ಕ್ಯಾಪ್ಟನ್. ಈ ಕತೆ ಇವರಿಗೆ ಸೂಟ್ ಆಗಲ್ಲ. ಈಗ ನಾಗೇಶ್ವರರಾವ್ ನೀವು ಬಬ್ರುವನ ಅರ್ಜುನ್ ಆಗಿದೆ, ಆದರೆ ಇವರು ಪಾಂಡವರು ಆ ಥರ ಪಾತ್ರಕ್ಕೆ ಇವರು ನಮ್ಮ NT ರಾಮರಾವ್ ಅವರು ಮ್ಯಾಚ್ ಆಗ್ತಾಯಿದ್ರು. ಇವ್ರಿಗೆ ಸೆಂಟಿಮೆಂಟ್ ಜಾಸ್ತಿ, ಅವ್ರಿಗೆ ಸೆಂಟಿಮೆಂಟ್ ಆಗ್ತಿತ್ತು. ಒಂದು ಕುಡುಕನ ಪಾತ್ರ ಆಗಲಿ, ಒಂದು ಹೆವಿ ಲೇಡೀಸ್ ಓರಿಯೆಂಟಲ್ ಆಗಲಿ, ನಾಗೇಶ್ವರರಾವ್ ಹೋಗೋಕೆ ಆಗ್ತಿತ್ತು. ಸೊ ಹೀಗೆ ಒಂದೊಂದು ಇದ್ರೆ ಆಲ್ರೌಂಡ್ ಮಾಸ್ಟರ್ ಇವರು ನಮ್ಮವರು. ನಾನು ನಮ್ಮ ಅಣ್ಣವರು ಅಂತ ಹೇಳ್ಕೊತ ಇಲ್ಲ, ಬಟ್ ಎಷ್ಟು ಸಿನಿಮಾ ಅವ್ರು ಮಾಡಾದ ಪಾತ್ರಗಳೇ ಇಲ್ಲ ಅಂತ ಹೇಳ್ಬೋದು. ಏನಿದೆ, ಯಾಕೆ ಅವಾರ್ಡ್ ಬರ್ತವೆ, ಯಾಕೆ ಪ್ರಶಸ್ತಿ ಬರ್ತವೆ, ನಾನು ಏನು ಸಾಧನೆ ಮಾಡಿದ್ದೀನಿ ಅಂತಿದ್ರು ಅವರು. ಕುಗ್ತಾ ಇದ್ರೆ ಅವ್ರು ಹಿಗ್ತಾ ಇದ್ದಿಲ್ಲ. ಸೊ ಒಂದು ಆಸೆ ಇತ್ತು, ಅದು ಆಸೆ ನೆರವೇರಲ್ಲ. ಅದಕ್ಕೆ ಅವ್ರೊಂದು ಮಾತು ಹೇಳೋರು ಅವಾಗಲೂ, ಇಲ್ಲ ನಾವು ಯಾವುದು ಆಸೆ ಪಟ್ಟಿರ್ತೀವೋ ತುಂಬದ್ರ ಮೇಲೆ ನಾವು ಪ್ರೀತಿ ಜಾಸ್ತಿ ಆಸೆ ಇಟ್ಟರೆ ದೂರ ಹೋಗುತ್ತಂತೆ, ಸಿಗಲ್ಲಂತೆ. ಯಾವುದು ಬೇಡಪ್ಪ ಇದ್ರ ಸಾಹಸ ಅಂದ್ರೆ ಅದು ನಮ್ಮ ಹಿಂದಿರ್ತದಂತೆ. ಇದು ಅವರ ಅನುಭವದ ಮಾತು ಹೇಳಿದ್ದು. ಮನಸ್ಸು ಬಿಚ್ಚಿ ಮಾತಾಡ್ತಾಯಿದ್ರು. ಎಲ್ಲನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಣ್ಣವ್ರು ನಮ್ಮ ಚಿಕ್ಕಣ್ಣನ ಕಾರ್ಸು ಅಂತ ಹೇಳ್ಬಿಟ್ಟು ಅಕ್ಕವ್ರಿಗೆ ಹೇಳೋರು. ಅಕ್ಕವರು ಚಿಕ್ಕಣ್ಣನ ಕರ್ಕೊಂಬನ್ನಿ ಅನ್ನೋರು. ನಮ್ಮನ್ನು ತುಂಬ ಪ್ರೀತಿ, ಅದು ಯಾವ ಥರ ಹೇಳ್ಬೇಕಂತ ನಮಗೆ ಗೊತ್ತಾಗಲ್ಲ. ಯಾವುದೋ ಜನ್ಮದ ಪುಣ್ಯ ಅನ್ಬೋದು ನಾವು ಅಷ್ಟೇ. ಇವರು AK ಸುಬ್ಬಯ್ಯ ಅಂತ ಇದ್ದರು ಮಡಿಕೇರಿಯವರು. ಅವರು ಕನ್ನಡ ಪಕ್ಷ ಅಂತ ಕಟ್ಟಿದ್ರು. ನೀವೇ CM, ನಾವು ನಿಂತ್ಕೊಂಡೆ ನಿಮ್ಮ ಸೇವಕರಾಗಿ ಕೆಲಸ ಮಾಡ್ತೀವಿ, ನೀವು ಬನ್ನಿ ಅಣ್ಣ ಅಂತ ಕರೆದ್ರು. ಕೈ ಮುಗಿದ್ರು. ಅದಾದಮೇಲೆ ಇಂದಿರಾ ಗಾಂಧಿನ ಸೋಲಿಸ್ಬೇಕಂತೇಳಿ ಇಂದಿರಾ ಗಾಂಧಿ ಮೇಡಮನ್ನು ಇಲ್ಲೆಲ್ಲ ಚಿಕ್ಕಮಂಗ್ಳೂರಿನಾಗೆಲ್ಲ ನಿಲ್ಲಿಸಿದ್ರು ಅಂತ ಅನ್ನಿಸ್ತು. ನಾವು ಮದ್ರಾಸ್ನಾಗ ಇದ್ವಿ ಅವಾಗ, ಅವ್ರ ಕಂಪ್ನಿಗೆ ಇದ್ವಿ ಅವಾಗ.
ಅವರು ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು. ಎಲ್ಲಿ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಆಗ ಅವರು ಒಂದು ವಾರ ಮನೆ ಮುಂದೆ ಕಾಯ್ತಾಯಿದ್ರು ಡಿಪಾರ್ಟ್ಮೆಂಟ್ನವರು. ಯಾರು ಮೊರಾರ್ಜಿ ದೇಸಾಯಿ ಕಡೆಯವರು, JP ಜನತಾ ಪರೀಕ್ಷೆ ಅನ್ನೋತ್ತು. ಅವಾಗ ಇಂದಿರಾ ಗಾಂಧಿನ ಸೋಲಿಸ್ಬೇಕು ಅನ್ನೋದು ಅವ್ರಿಗೆ ಆಟ. ಅವ್ರು ಎದುರಿಗೆ ಇವ್ರು ನಿಂತರೆ ಮಾತ್ರ ಸೋಲ್ತಾರೆ ಅಂಬೋದು ಗ್ಯಾರಂಟಿ. ಸೊ ಆವಾಗ ನಾನು ಬೇಡ, ನನಗೆ ರಾಜಕೀಯ ಹೊಲಸು, ನನಗೆ ಎಲ್ಲರೂ ಬೇಕು, ಆ ಪಕ್ಷ ಈ ಪಕ್ಷ, ಆ ಅಭಿಮಾನಿ ಈ ಅಭಿಮಾನಿ ಅನ್ನೋದು ಬೇಡ ನನಗೆ. ಅದು ಗೊತ್ತಿಲ್ಲ, ನಾನು ಗೊತ್ತಿಲ್ಲ ತಗೊಂಡು ನಾನು ಏನು ಮಾಡಲಿ? ನಾನು ಆರ್ಡ್ರ್ ಮಾಡ್ತೀನಿ, ಕೈ ಕತ್ತರಿಸ್ರಿ, ತಪ್ಪು ಮಾಡಿದ್ರೆ ಮಾಡಿಸ್ತೀರಾ? ಮಾಡೋಕ್ಕಾಗಲ್ಲ. ಅಲ್ಲಿ ನಾನು ಹೋಗಿ ಏನು ತಿದ್ದಕ್ಕಾಗತ್ತೆ? ನಾನು ಇಡೀ ಕರ್ನಾಟಕನ ನೋಡೋಕ್ಕಾಗತ್ತಾ? ನಮ್ಮ ಹೆಸ್ರು ಇಟ್ಕೊಂಡು ಯಾರ್ಯಾರು ಏನೇನು ಮಾಡ್ಕೊತಾರೋ ಗೊತ್ತಾಗಲ್ಲ. ಆಮೇಲೆ ಯಾಕೆ ಬೇಕು ಹೇಳಿ ಅಂತ ಹೇಳ್ಬಿಟ್ಟು ಅವರು ತುಂಬ ಮರೆಯಾಗಿದ್ದರು. ಅದೆಲ್ಲ ಡಿಕ್ಲೇರ್ ಆದಮೇಲೆ ಬಂದರು ಹೊರಗಡೆ. ಅಲ್ಲಿವರೆಗೆ ಸಿಕ್ಕಿದ್ದಿಲ್ಲ ಅವರು. ಅದು ನಮ್ಗೆ ಗೊತ್ತದು, ಎಲ್ಲರಿಗೂ ಗೊತ್ತು. ಆ ಟೈಮ್ನಾಗ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತದು. ಪತ್ರಿಕೆಯವರು ಬಂದು ಎಲ್ಲ ಹುಡುಕಾಡಿದ್ರು, ಯಾರಿಗೂ ಸಿಗಲಿಲ್ಲ. ತಾರಾಸ್ ಅವ್ರದ್ದು ಓದ್ತಾಯಿದ್ರು, ಇಂದ್ರಮೂರ್ದು ಓದ್ತಾಯಿದ್ರು, ಕುವೆಂಪುರದಂತೂ ಎಲ್ಲ ಬುಕ್ ಇದ್ವು ಅಲ್ಲಿ. ಮದ್ರಾಸ್ನಾಗ ಲೈಬ್ರರಿ ಥರ ಇತ್ತು ಒಳಗಡೆ ಒಂದು, ಅದಕ್ಕಂತ ಒಂದು ಇದು ಮಾಡಿಸಿದ್ರು ಅಕ್ಕವರು, ಶೋಕೇಶ್ ಮಾಡಿಸಿದ್ರು. ಆ ಶೋಕೇಶಲ್ಲಿ ಎಲ್ಲ ಬುಕ್, ನಾವೆಲ್ಲ ಕೆಲವು ಬುಕ್ಗಳು ಅಲ್ಲೇ ಓದಿದ್ವಿ ನಾವು, ನಾವಲ್ಗಳು. ಆಮೇಲೆ ಅವ್ರಿಗೆ ರಾಮಾಯಣ, ಮಹಾಭಾರತ, ಸರ್ವಜ್ಞ, ಬಸವಣ್ಣ ಇಂಥವ್ರೆಲ್ಲ ಓದ್ತಾಯಿದ್ರು. ಆಧ್ಯಾತ್ಮಿಕ ಸ್ವಲ್ಪ ಚಿಂತನೆ ಇತ್ತು ಅವ್ರಿಗೆ, ಆಧ್ಯಾತ್ಮಿಕ ಬುಕ್ಗಳು ಭಾಳ ಓದ್ತಾಯಿದ್ರು. ಅವೆಲ್ಲಿದ್ದು. ಆಮೇಲೆ ಕೆಲವರು ಹಿರಿಯರು ಹೇಳಿದ್ದಾರೆ, ನಮ್ಮ ನಾಡಿನ ಹಿರಿಯರು ಹೇಳಿದ್ದಾರೆ ಅಂತ ಅದನ್ನ ಡೈಲಾಗ್ ಎಲ್ಲೋ ಒಂದು ಕಡೆ ಸೇರ್ತಾಯಿದ್ರು ತುಂಬ. ಆಮೇಲೆ ಇಷ್ಟವಾದ ಸಿನಿಮಾದಲ್ಲಿ ಸಾಹಿತ್ಯ ಅಂದರೆ ಉದಯ್ ಶಂಕರ್ ಅವ್ರಿಗೆ ತುಂಬ ಅದು ಹೇಳೋಕ್ಕೆ ನಾವು ಏನು ಟ್ಯೂನ್ಸ್ ಅಂತಾರಲ್ಲ ಹಂಗೆ. ಅವರು ಅಣ್ಣವ್ರ ತಮ್ಮ ಇದ್ದರು, SP ವರದರಾಜ್ ಅಂತೇಳಿ. ಅವರು ಸೆಲೆಕ್ಟ್ ಮಾಡಿದ್ರೆ ನಂಬರ್ 1 ಅವ್ರ ಕಥೆಯಲ್ಲಿ ಅವರೇ ಫಸ್ಟು. ಅವರು ಅದು ಒಂದು ದೊಡ್ಡ ಮೇಧಾವಿ ಅನ್ಬೋದು ಆ ವಿಷಯದಲ್ಲಿ. ಅವರು ಕತೆ ಆರಿಸೋದ್ರಲ್ಲಿ, ಪಾತ್ರಗಳು ಸೆಲೆಕ್ಟ್ ಮಾಡೋದ್ರಲ್ಲಿ ಅವ್ರನ್ನ ಕೇಳಿದ್ರೆ ಅವ್ರು ಮುಂದಕ್ಕೆ ಹೆಜ್ಜೆ ಇಡ್ತಿದ್ರು. ನನಗೇನು ಗೊತ್ತಿಲ್ಲ, ನೀವು ಕತೆ ಡೈರೆಕ್ಟ್ರು ಪ್ರೊಡ್ಯೂಸರು ಬಂದರೆ ಅವ್ರಿಗೆ ಕತೆ ಹೇಳಿ ಅಂದರು. ಅವ್ರ ಕತೆ ತಂದು ಹೇಳಿದ್ರೆ ಆ ವರದಪ್ಪಣ್ಣಗೆ ಓಕೆ ಆಯ್ತಂದರೆ ಅವ್ರಿಗೆ ಡೇಟ್ ಕೊಡ್ತಾಯಿದ್ರು. ಅಣ್ಣವರು ಯಾವತ್ತೂ ಅವ್ರಿಗೆ ಡೇಟ್ ಕೊಡಿ, ಇವ್ರಿಗೆ ಡೇಟ್ ಕೊಡಿ ಅಂತ ಹೇಳೇ ಇಲ್ಲ. ಯಾರಿಗೂ ನಾನು ಕೊಡಬೇಡ ಅಂತ, ಕೊಡಲ್ಲ ಅಂತ ಹೇಳಿಲ್ಲ. ಕತೆ ನಮಗೆ ಇಷ್ಟ ಆಗಬೇಕು ಅಷ್ಟೇ. ಕತೆ ಬಿಟ್ಟು ನಾವು ಅವರು ಇವರು ಪಾಲಿಟಿಕ್ಸ್ ಇದ್ದಿಲ್ಲ. ಅವರು ತಂದೆ ತಾಯಿದು ಏನಾರು ತಿಥಿ ನಡಿಬೇಕಾದ್ರೆ ಇವ್ರ ಫೋಟೋ ಇಡ್ತಾರೆ ಪಕ್ಕದಲ್ಲಿ. ಬ್ರಾಹ್ಮಣರು ಆಗಲಿ, ಲಿಂಗಾಯತರಾಗಲಿ, ಗೌಡರಾಗಲಿ, ಕುರುಬರಾಗಲಿ, ಈ ಭಾಗ ಆ ಕಡೆ ಉತ್ತರ ಕರ್ನಾಟಕ ಹೆಂಗಿದೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ಓಡಾಡಿದ್ದೀನಲ್ಲ, ಹಳ್ಳಿ ಕಡೆ ಓಡಾಡಿದ್ದೀನಿ, ಎಲ್ಲರ ಮನೆಗೆ ಫೋಟೋಗಳಿದ್ದಾವೆ. ಯಾಕಂದ್ರೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅವ್ರದ್ದು, ಈಗ ಎಷ್ಟು ಅಣ್ಣ ತಂಗಿ ಅಂದರೆ ಹೆಂಗಿರಬೇಕು, ತಾಯಿ ಮಗ ಅಂದರೆ ಹೆಂಗಿರಬೇಕು. ನಾನು ಹಾಲಜಿನ ವರ್ಕ್ ಮಾಡಿದೆ, ಹೆಂಡ್ತಿನ ಹೆಂಗೆ ನೋಡ್ಕೋಬೇಕು ಅನ್ನೋದು ಅದನ್ನು ನೋಡಿ ಕಲಿತು ಎಷ್ಟೋ ಜನ ಅದರ ಇನ್ಸ್ಪೈರ್ ಆಗಿ ಒಬ್ಬ ಬ್ಯಾಂಕ್ ಎಂಪ್ಲಾಯಿ, ಆಲೋಜನ ರಾಮ್ಕುಮಾರ್ ಅಂತಾರೆ ಅವ್ರ ಹೆಸರು. ಅವ್ರ ಹೆಸರೇ ಆಲೋಜನ. ಅವರು ಹೆಂಡ್ತಿ ಸೇವೆ ಮಾಡೋಕ್ಕೋಸ್ಕರ ಬ್ಯಾಂಕ್ನಲ್ಲಿ ರಾಜೀನಾಮೆ ಮಾಡಿ ಕೆಲಸ ಮಾಡ್ತಿದ್ದಾರೆ. ಪಾಪ ಹೆಂಡ್ತಿ ಸೇವೆ ಮಾಡ್ತಿದ್ದಾರೆ. ಅವ್ರಿಗೆ ಇನ್ಸ್ಪೈರ್ ಅದು, ಅದನ್ನು ಹೇಳ್ಕೊಂಡಿದ್ದಾರೆ ಅವರು. ಲಕ್ಷ್ಮೀ ಮೇಡಮ್ ಮುಂಚೆ ಯಾವುದೋ ಚಾನಲಲ್ಲಿ ಕುಂತ್ಕೊಂಡು ಇಂಟರ್ವ್ಯೂ ಮಾಡೋ ಹೊತ್ತಿನಾಗೆ ಅವ್ರು ಹೇಳ್ಕೊಂಡಿದ್ದಾರೆ ಅದನ್ನು. ಹೌದು, ನನಗೆ ಆಲೋಜನೆ ಇನ್ಸ್ಪೈರ್, ನಾನು ಇವತ್ತು ನನ್ನ ಹೆಂಡ್ತಿನ ನೋಡ್ಕೊಳ್ತಾ ಇದ್ದೀನಿ ಅಂತೇಳಿ. ಸೊ ಹಾಗೆ ಆ ಥರ ಬಂಗಾರ ಮನುಷ್ಯ ನೋಡಿ, ಅದು ಬಿಡಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಆ ಥರ ಒಂದೊಂದು ಸಬ್ಜೆಕ್ಟ್ನಲ್ಲಿ ಕನಕದಾಸ ಸರ್, ಭಕ್ತ ಕುಂಬಾರ ತಗೊಳ್ಳಿ ಸರ್, ಪಾಂಡುರಂಗನ ಇದು ಕುಂಬಾರನ ಕ್ಯಾರೆಕ್ಟ್ರು. ಸೊ ಎಷ್ಟೋ ಜನ ಹತ್ತಿದ್ದಾರೆ ಆ ಸಾಂಗಲ್ಲಿ. ರಂಗ ಅಂದಾಗೆ ಜನ ಕಣ್ಣೀರು ಹಾಕಿದ್ದು ನಾವು ನೋಡಿದ್ದೀವಿ. ಹಾಗೆ ಅವರು ಎಲ್ಲರ ಮನಸ್ಸನ್ನು ಗೆದ್ದಿದ್ದರು, ಎಲ್ಲರ ಹೃದಯನ ಗೆದ್ದಿದ್ದರು. ಸೊ ಅದರಿಂದ ಅವರು ಹೃದಯದಲ್ಲಿ ಈಗ ನಮಗೆ ಯಾರಾದರೂ ತುಂಬ ಇಷ್ಟವಾದ ಸ್ನೇಹಿತನೋ ಮತ್ತು ಯಾರೋ ಬಂಧು ಬಳಗನೋ ಇಲ್ಲ ಹೆಂಡ್ತಿನೋ ಇಲ್ಲ ತಾಯಿನೋ ತಂಗಿನೋ ಅಂತ ಹಿಂಗೆ ನಾವು ಹೃದಯದಲ್ಲಿ ಇಟ್ಕೊಂಡಿರ್ತೀವಲ್ಲ, ಆ ಥರ ಪಬ್ಲಿಕ್ ಅವ್ರನ್ನ ಇಟ್ಕೊಂಡಿದ್ರು ಅಂತ. ಸರ್ ಹಿಂದಿಯವರು ಬಂದಿದ್ದಾರೆ ಸರ್ ನಮ್ಮ ಮನೆಗೆ, ಅಣ್ಣವ್ರು ಹೊಸ್ದಾಗಿ ಬೆಂಗಳೂರು ಶಿಫ್ಟ್ ಆದಾಗೆ. ಹಿಂದಿ ರಾಜ್ಕುಮಾರ್ ಸಾಬ್ ದೇಖ್ನಾ ಹೈ, ನಮ್ಮ ಭಾಷೆ ಗೊತ್ತಿಲ್ಲ ಅಂದರೂ ಕೂಡ ಅವ್ರು ಮಾಡಿರೋ ಕತೆ ಅರ್ಥ ಆಗುತ್ತಂತ ಹೇಳ್ತಾಯಿದ್ರು ಅವರು. ಈ 86 87 ಇಲ್ಲಿಗೆ ಬಂದ್ವಿ ನಾವು. ಬಂದಾಗ ಅವ್ರು ಬರೋರು ಯಾರೋ ಒಂದು ದೊಡ್ಡ ಫ್ಯಾಮ್ಲಿ ಅವರು, ಹಿಂದಿಯವರು. ಸೊ ಹಾಗೆ ಮತ್ತು ಯಾರೇ ಮನೆಗೆ ಬಂದರೂ ಕೂಡ ತುಂಬ ಪ್ರೀತಿಯಿಂದ ಕಾಣ್ತಿರೋರು. ಏನೋ ಬಂದರು ಮಾತಾಡಿಸಿದ್ರು ಕಳಿಸಿದ್ರು ಅನ್ನೋದೆಲ್ಲ. ಆ ಗೇಟ್ವರೆಗೆ ಬಂದು ಅವರು ಕಣ್ಣಿ ಕಾಣೋವರೆಗೆ ಅವ್ರಿಗೆ ಟಾಟಾ ಮಾಡಿ ಹೊರಗಡೆ ಕಳಿಸಿ ಬರ್ತಾಯಿದ್ರು. 100 ರೂಪಾಯಿ ಟಿಕೆಟ್ ಕೊಡ್ತಾರೆ, 2.5 hour 3 hours ಕಾಯ್ತಾರೆ, ಹೊಳ್ತಾರೆ, ನಗುತ್ತಾರೆ. ದುಡ್ಡು ಕೊಟ್ಟು ಅಳೋದು ನಗೋದು ಎಲ್ಲರೂ ನೋಡಿದ್ದೀರ? ಈ ಕಾಮಿಡಿಗಳೇನೋ ಇಲ್ಲಿ ಡಬಲ್ ವಿನ್ನಿಂಗ್ ಹೆಂಗೆ ಮಾಡಿದ್ರೆ ನಗಿಸ್ಬೋದು ಥಿಯೇಟ್ರ್ನಾಗ, ಅದಲ್ಲ. ಇದು ಕಣ್ಣೀರು ಹಾಕ್ತಾರಲ್ಲ, ಅಳಿಸೋದು ಯಾರ ಕೈಯಲ್ಲಿದೆ ನೋಡಿ.
ಇಂಥ ಕಲಾವಿದ್ರ ಕೈಲಿದೆ. ಆಲೋಚನೆ ವರ್ಕ್ ಮಾಡಿದ ಪಿಕ್ಚರ್ ನಾವು ಪ್ರಿವ್ಯೂ ನೋಡಿದಾಗ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಇರಬೇಕು, ನನಗೆ ಇಂಥ ಗಂಡ ಇರಬೇಕಿತ್ತು. ನಮ್ಮ ಮನೆಗೆ ಒಂದು ಮೂದೇವಿ ಇದೆ, ನನ್ನ ಗಂಡಂತ ತಮ್ಮ ತಾಳಿ ಕಟ್ಟಿದ ಗಂಡನ ಬೇಯ್ದಿದ್ದಾರೆ. ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿರ್ಬೇಕಂದ್ರೆ ನೀವು ಅವರ ಹೃದಯಕ್ಕೆ. ಅವ್ರ ಧರ್ಮ, ಜಾತಿ, ಮತ ಯಾವುದೂ ಇಲ್ಲ ಸರ್. ನೀವು ನಂಬೋದಿಲ್ಲ. ಒಬ್ಬ ಹೆಣ್ಮಗಳು, ಹುಬ್ಬಳ್ಳಿ ಹೆಣ್ಮಗಳು, ನಾನು ಹೇಳಿದ್ದೀನಿ, ಟೋಟಲ್ ಕನ್ನಡದಲ್ಲಿ ಹೇಳಿದ್ದೀನಿ, ಬರ್ತಾಯಿದ್ದರು ಮುಸ್ಲಿಮ್ ಸಿಂಗ್ಸ್. ನಾನು ನಿನ್ನ ಅಭಿಮಾನಿ. ಅಯ್ಯಮ್ಮಗೆ 80 ವರ್ಷ, ಅಣ್ಣವ್ರಿಗೆ 52 ವರ್ಷ. ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ದಾರೆ. ಹಿಂಗೆ ನೀವು ಹುಬ್ಬಳ್ಳಿ ಹೋದ್ರೆ ಅಯ್ಯಮ್ಮೇನೋ ಮಾರ್ಕೆಟ್ನಾಗ ಇದ್ರಂತೆ, ಎಲ್ಲೋ ಒಂದು ಮಾರ್ಕೆಟ್ನಾಗ. ಅಲ್ಲಿ ಫೋಟೋ ನನಗಿಲ್ಲಪ್ಪ, ನೀನು ಸುಮ್ಮನೆ ರಾಜ್ಕುಮಾರ್ ಮನೆಗೆ ಹೋಗಿ ಬಂದು ಅಂತಾರೋ ಯಪ್ಪ ಅಂತಂದು ಫೋಟೋ ತೆಗೆಸಿ ಅಯ್ಯಮ್ಮನ ಚೇರ್ನಲ್ಲಿ ಕುಂದಿರಿಸಿ ಅಕ್ಕವರು, ಮಕ್ಕಳು, ಅಣ್ಣವರು ನಿಂತ್ಕೊಂಡು ಹಿಂದ್ಗಡೆ ಫೋಟೋ ತೆಗೆಸಿ ಫ್ರೇಮ್ ಹಾಕ್ಸಿ ಕೊಟ್ಟು ಕಳಿಸಿದ್ದಾರೆ ಮೆಡ್ರಾಸ್ನಲ್ಲಿ. ಆವಾಗ ನೆಗೆಟಿವ್ ಕಾಲದಲ್ಲಿ ನಾನು ಇದ್ದೀನಿ ಆ ಕಂಪ್ನಿಲಿ. ಅವಾಗ ಅವ್ರ ಹೆಸರು ಮರ್ತುಬಿಟ್ಟೆ. ಉದ್ದಕ್ಕೆ ತೆಳ್ಳಗಿರ್ತಿದ್ರು ಅವರು, ಮುಸ್ಲಿಮ್. ಇದಕ್ಕೇನಂತೀರ? ಆಗಿಲ್ಲ ಅವರು ಯಾರು ಹರಿಜನ, ಇವರು ಮುಸ್ಲಿಮು, ಇವರು ಕುರುಬರು, ಗೌಡರು ಅನ್ನೋ ಭಾವನೆ ಇದ್ದಿಲ್ಲ ಅವರಿಗೆ. ಎಲ್ಲರೂ ಒಂದೇ. ಈಗ ನಾವು ನೀವೇನಂತ ಹೇಳಿ ನಮ್ಮನ್ನು ಆಡ್ಕೊಂಡು, ಹೌದಾ ಅವ್ನು ಹಂಗನ್ನ, ಅವ್ನಿಗೆ ಇರಲಿ ನೋಡ್ಕೊತೀನಿ ಅಂತೀವಿ. ಅವ್ರು ಹಂಗಂತಿದ್ದಿಲ್ಲ. ಬಿಡಿ, ಅವ್ರಿಗೆ ಸಂತೋಷ ಆಗುತ್ತೆ, ಆಡ್ಕೊಳ್ಳಿ. ಅವನು ಪರಮಾತ್ಮನ ಪಾದಕ್ಕೆ ಹಾಕೋದು ನಾವು. ನಮ್ದು ಏನಿದೆ ಅದು ತುಂಬ ಇತ್ತು. ದೇವರು, ಧ್ಯಾನ, ಯೋಗ, ಒಳ್ಳೆ ಊಟ, ನಾಟಿ ಕೊಡಬೇಕು, ಅದರಲ್ಲಿ ಭೋಜನ ಪ್ರಿಯರು. ಸೊ ಹಾಗಾಗಿ ಅವ್ರನ್ನ ನಾವು ಅಳತೆ ಮಾಡೋಕ್ಕಾಗೋದಿಲ್ಲ ಸರ್. ತಮಿಳ್ ಟೆಕ್ನಿಷಿಯನ್ ನಿಮಗೆ ಚಿಕನ್, ಮಟನ್ ಪೋಟಂಗಳ ಅಂತ ಕೇಳ್ತಾಯಿದ್ರು ಅವರು. ಕೊಟ್ಟಿಲ್ಲ ಅಂದರೆ ನನಗೆ ನಾಳೆಯಿಂದ ಚಿಕನ್, ಮಟನ್ ತರಬೇಡಿ ಅಂತ ಹೇಳಿದ್ದಾರೆ. ಇದು ಸತ್ಯವಾಗಿ. ಇನ್ನು ಬೇಕಾದ್ರೆ ಹಳಬರನ್ನ ಯಾರಾದರೂ ಕೇಳಿ, ಇದು ಇಲ್ಲ ಅಂತ ಹೇಳಿದ್ರೆ ನಾನು ಏನು ಬೇಕಾದ್ರೆ ಶಿಕ್ಷೆ ಗುರಿ ನಾವು ನೋಡಿದ್ದು. ಆಮೇಲೆ ಔಟ್ಡೋರ್ ಹೋದಾಗ ಅಷ್ಟೇ, ಅವರಿಗೆ ಮಜ್ಜಿಗೆ ಹಾಕ್ಬಿಟ್ಟು ಅವ್ರಿಗೆ ಮೊಸರು ಹಾಕೋಂಗಿಲ್ಲ. ಅವಾಗೆಲ್ಲ ಇದು ಏನು ಕ್ಯಾರವನ್ ಇಲ್ಲ, ಸಪ್ರೇಟ್ ರೂಮ್ಗಳಿಲ್ಲ, ಕಾಡಲ್ಲಿ ಶೂಟಿಂಗ್, ಸಾಂಗು, ಫೈಟೆಲ್ಲ ಎಲ್ಲರ ಜೊತೆಲೇ ಕುಂದಿರ್ತಾಯಿದ್ರು. ಒಂದು ಮರದ ಕೆರಳಿಗೋ ಎಲ್ಲ ಅದು ಇದು ಕೂಡ ಇಲ್ಲ. ಯಾವುದೋ ಟೆಂಟ್ ಗಿಂಟ್ ಹಾಕೋದು ಇಲ್ಲ, ಚೇರ್ ಟೇಬಲ್ ಇಲ್ಲ. ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಸ್ವಲ್ಪ ಹೀರೋಯಿನಿಗೆ ಒಂದು 4 ಚೇರ್ ಹಾಕಿರ್ತಾರೆ ಔಟ್ಡೋರ್ನಲ್ಲಿ ಅಷ್ಟೇ. ಅವರು ಲೈಟಿಂಗ್ ಮಾಡೋ ಹೊತ್ನಾಗ ಇಲ್ಲ ಮಾನಿಟ್ರ್ ಮಾಡೋ ಹೊತ್ನಾಗ ಕುಂತ್ಕೊಂಡಿರ್ತಿದ್ರು. ಮಿಕ್ಕ ಟೈಮ್ನಾಗ ಏನಿಲ್ಲ ಸರ್. ನಾಯಕಿ, ದೊಡ್ಡ ಚಿತ್ರದ ನಾಯಕಿ ಡ್ರೆಸ್ ಚೇಂಜ್ ಮಾಡೋಕ್ಕಂದ್ರೆ ಒಂದು ಮನೆಯಲ್ಲಿ ಒಂದು ಅಸ್ಟೆಂಟ್ಗಳು ಇಬ್ಬರನ್ನ ಕರ್ಕೊಂಡೋಗಿ ಒಂದು ಸೀರೆ ಗೀರೆ ಇಲ್ಲ ಬೆಡ್ಶೀಟ್ ಹಿಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತಿದ್ರು. ಅಂಥ ಕಾಲ ಅದು ಸಿನಿಮಾ. ಈಗ ಬಿಡಿ, ಕ್ಯಾರವನ್ ಇದೆ, ಹೋಗ್ತಾರೆ, ಒಳಗಡೆ ಕುಂದಿರ್ತಾರೆ, ರೆಸ್ಟ್ ತೊಗೊತಾರೆ, AC ಕ್ಯಾರವನ್, ಅಲ್ಲೇ ಊಟ ಮಾಡ್ತಾರೆ. ಹಂಗಿಲ್ಲ ಅವರು, ಎಲ್ಲರ ಜೊತೆಲಿ ಕುಂತು. ಊಟದಲ್ಲಿ ಮಾತ್ರ ಭೇದ ಭಾವ ಇಲ್ಲ ಅವರಿಗೆ. ಆಮೇಲೆ ಪ್ರತಿಯೊಬ್ಬರಿಗೂ ಒಂದೇ ಥರ ಊಟ ಇರಬೇಕು. ಅವ್ರಿಗಿಲ್ಲ ಅಂದರೆ ನನಗೆ ಬೇಡ ಅಷ್ಟು ಹೇಳ್ತಿದ್ರು. ನೀವು ಅವ್ರಿಗೆ ಯಾಕೆ ಬಡಿಸಿಲ್ಲ, ಆಮೇಲೆ ಅವ್ರಿಗೆ ಹಾಕಿ ಇವ್ರಿಗೆ ಬೇಡ ಅಂತ ಹೇಳ್ತಿದ್ದಿಲ್ಲ ಅವರು. ಇದು ಎಲ್ಲ ನಟರಿಗೆ ಗೊತ್ತು. ಇನ್ನೂ ಕೆಲವರು ಜೊತೆಲಿ ಮಾಡಿದವ್ರು ಇದ್ದಾರಲ್ಲ ಈಗ, ಅವ್ರನ್ನ ಕೇಳಿ, ಅವ್ರಿಗೂ ಗೊತ್ತಿದ್ದೆಲ್ಲ. ಅವರು ಭೇದ ಭಾವ ಅನ್ನೋದು ಇಲ್ಲ ಸರ್ ಅವರಲ್ಲಿ. ಊಟದಲ್ಲಾಗಲಿ, ಜಾತಿ ಧರ್ಮದಲ್ಲಿ ಯಾವುದರಲ್ಲಿ ಭೇದ ಭಾವ ಇಲ್ಲ. ಅವರು ಎಲ್ಲರೂ ನಮ್ಮವರನ್ನ ಭಾವನೆ ಇರ್ತೇವೇ. ಅವರು ಒಳಗಡೆನೇ ಆಧ್ಯಾತ್ಮಿಕ ಚಿಂತಕರು ಅವರು, ನನಗೆ ತಿಳಿದಂಗೆ. ಸೊ ಹಾಗಾಗಿ ಅವ್ರು ಯಾವತ್ತೂ ಇದನ್ನು ಮಾಡಿಲ್ಲ. ನಾನ್ ವೆಜ್ ಊಟ ಮಾಡಿದಾಗ ರಾತ್ರಿ 8 ಅವ್ರು ಡೈಲಿ ಡೇ ಟೈಮ್ನ ಸಿಗರೇಟ್ ಸೇರ್ತಿಲ್ಲ, ಮನೆಗೆ ಸೇರ್ತಿದ್ದಿಲ್ಲ ಸಿಗರೇಟು. 8 ಗಂಟೆ ಆದ ಊಟ ಮಾಡ್ತಾಯಿದ್ರು. ಊಟ ಮಾಡಿದ್ಮೇಲೆ ನಾನಾಗಲಿ, ಹೊನ್ನವಳ್ಳಿ ಕೃಷ್ಣ ಆಗಲಿ, MS ರಾಜಶೇಖರ್ ಆಗಲಿ, ಯಾರಾದರೂ ಒಬ್ಬರು ಇದ್ದರೆ ನಾವು ಒಂದು ಸಿಗರೇಟ್ ಕೊಡ್ತಾಯಿದ್ರು ಅಕ್ಕವರು. ಒಂದು ಮ್ಯಾಚ್ ಬಾಕ್ಸ್ ಇಟ್ಕೊಂಡು ಪಾಕೆಟ್ನ ಇಟ್ಕೊಂಡು ಹೋಗ್ತಾಯಿದ್ವಿ. ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿ ಮೈದಾನ ಇತ್ತು ಮದ್ರಾಸಿನಲ್ಲಿ. ಆ ಮೈದಾನದಲ್ಲಿ ಯಾರು ಗೊತ್ತಿಲ್ಲದಂಗೆ ಹಿಂದ್ಗಡೆ ಹೋಗಿ ಪಬ್ಲಿಕ್ಕು ಗೊತ್ತಾಗಬಾರ್ದು ಒಂದು ಸಿಗರೇಟ್ ಸೇರ್ತಾಯಿದ್ರು. ಅದಿತ್ತು. ಅದು 555 ಇರಬೇಕು ಅನಿಸುತ್ತೆ. ಒಂದು ಟಿನ್ನಲ್ಲಿ ಬರ್ತಿತ್ತು ಅದು, ಫಾರಿನ್ ಸಿಗರೇಟು. ಅದು ಕೊಡ್ತಾಯಿದ್ರು. ಅಷ್ಟು ಬಿಟ್ಟರೆ ಇನ್ನೊಂದಿಲ್ಲ. ಆಮೇಲೆ ನೀವು ಔಟ್ಡೋರ್ ಬಂದಮೇಲೆ ಎಲ್ಲಿ, ಬಟ್ ಸಮಾಜಕ್ಕೆ ಹೆದರ್ತಾಯಿದ್ರು ಅವರು. ನಮ್ಮನ್ನು ಏನೋ ಒಂದು ದೇವ್ರ ಥರ ನೋಡ್ತಾರೆ ಅವರು. ನಾವು ಸಿಗರೇಟ್ ಸೇದಬೇಡ ನಿನಗೆ ಅಂತೇಳಿ ನಾವು ಸಿಗರೇಟ್ ಸೇದಿದ್ರೆ ತಪ್ಪಾಗುತ್ತೆ ಅನ್ನೋ ಭಾವನೆ ಇತ್ತು ಅವ್ರಿಗೆ. ತುಂಬ ಭಯ ಬೀಳ್ತಿದ್ರು. ಮನೆಗೆ ಕುಂತ್ಕೊಂಡು ಒಂದು ದಿವಸ ಸಿಗರೇಟ್ ಸೇದಿಲ್ಲ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಮನೆಗೆ ಅವ್ರ ಮನೆಗಾದರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂದಿರ್ಬೇಕಲ್ಲ, ಯಾರೂ ಇಲ್ದಾಗೆ. ಅವ್ರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂತಿದ್ದು ಇತಿಹಾಸನೇ ಇಲ್ಲ ನಾವು ನೋಡ್ದಂಗೆ. ಸುಮಾರು ಒಂದು 55 ವರ್ಷ ನಾನು ಚಿತ್ರರಂಗದಲ್ಲಿದ್ದೀನಿ. ಸೆಟ್ಟಲ್ಲಾದರೆ ಅಷ್ಟೇ, ಕೆಲವು ಹೀರೋಗಳು ಹಿಂಗೆ ಕುಂತಿರ್ತಾರೆ, ಅವ್ರು ಹಂಗೆ ಕುಂದಿರ್ತಿದ್ದಿಲ್ಲ, ಹಿಂಗೇ ಇರ್ತಿದ್ರು. ಹಿಂಗೆ ಇರ್ತಿದ್ರು. ಅದು ನಾವು ಹಿಂಗೆ ಕೂಡ ಕುಂದ್ರಲ್ಲ, ಕಾರ್ನಾಗ ಕುಂತ್ರೆ ಹಿಂಗೆ ಕುಂದಿರ್ತೀವಿ ನಾವು, ಅವ್ರು ಹಿಂಗೆ ಕುಂದಿರ್ತಿದ್ದಿಲ್ಲ. ಸೊ ಆ ಥರ ಅಲ್ಲ. ಅವ್ರಿಗೆ ಏನಾಗುತ್ತೆ ಅಂದರೆ ಕೆಲವರು ನೋಡೋರು ಅವ್ರು ಬಂಟ ಇವನು ಅವ್ರನ್ನ ಹೊಗಳ್ತಾನೆ ಅನ್ಕೊಂತಾರೆ. ಹೊಗಳೋದಲ್ಲ ವಾಸ್ತವ. ಆಮೇಲೆ ಅವ್ರಿಗೆ ಹೊಗಳಿ ಏನಾಗಬೇಕು ಸರ್? ನಾವು ಹೊಗಳಿ ನಮಗೇನಾಗಬೇಕು, ಅವ್ರಿಗೇನಾಗಬೇಕು ಹೇಳಿ?
ಒಬ್ಬರನ್ನ ಹೊಗಳೋದ್ರಿಂದ ತೆಗೊಳ್ಳೋದ್ರಿಂದ ಯಾರಿಗೇನು ಲಾಭ ಇಲ್ಲ. ಅದು ನಮ್ಮ ಎನರ್ಜಿ ವೇಸ್ಟ್ ಅದಷ್ಟೇ. ಸೊ ಎಲ್ಲರಿಗೂ ಇದನ್ನು ವೀಕ್ಷಿಸಿದಂಥ ವೀಕ್ಷಕರು, ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ, ಮತ್ತು ಈ ಸೋಷಿಯಲ್ ಮೀಡಿಯಾದವ್ರು ಬಂದು ನಮ್ಮನ್ನು ಸಂದರ್ಶನ ಮಾಡಿದ್ದಕ್ಕೆ ಅವ್ರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.